ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ, ಇವತ್ತೊಂದು ಸ್ವೀಟ್ ಮಾಡ್ತಿದ್ದೀನಿ, ಕಾಯಿ ಮಿಠಾಯಿ. ಬೇಕಾಗಿರೋ ಸಾಮಗ್ರಿಗಳು: 1 ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ, ಸಣ್ಣಗೆ ತುರ್ಕೊಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಬೌಲ್ ಸಕ್ಕರೆ, ನಾನು ಸ್ವಲ್ಪ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಬಾಣಲಿಗೆ ಸಕ್ಕರೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಇದು ಮುಳುಗೋವಷ್ಟು ನೀರು ಹಾಕ್ಕೊಂಡು ನಾನು ಪಾಕ ಬರೆಸ್ಕೊತೀನಿ. ಸ್ವಲ್ಪ ಇದು ಸಕ್ಕರೆ ಪಾಕ ಕರಗಿ ಇದು ಅಂಟು ಬಂದಿದೆ. ಈಗ ಕಾಯಿ ತುರಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಗೋಲಿಸ್ಕೋಬೇಕು. ಪಾಕ ಬಂದಿರೋದ್ರಿಂದ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಇದು ಕಾಯಿ ಮಿಠಾಯಿ ಆಗೋವಷ್ಟಕ್ಕೆ, ರೆಡಿ ಆಗೋಷ್ಟರಲ್ಲಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು. ಇದನ್ನು ನೀವು ಮನೇಲೇ ಮಾಡಿಕೊಡಿ, ಹೊರಗಡೆಯಿಂದ ತರೋದಕ್ಕೆ ಬದಲು ಮನೇಲೇ ಮಾಡಿಕೊಡಿ ಮಕ್ಕಳಿಗೆ. ಇದೊಂದು ಕಾಲು ಗಂಟೆ 10 ನಿಮಿಷ ಆಗತ್ತೆ. ಇದು ಕೈ ಆಡ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಇದು ಬಿಡಬಾರ್ದು ಕೈ ಆಡೋದನ್ನ. ನಾನು ಸ್ವಲ್ಪ ಹಾಲಿನ ಪೌಡ್ರ್ ಹಾಕ್ತೀನಿ. ಇದು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್. ಇದು ಕೈ ಆಡ್ತಾನೆ ಇರಬೇಕು. ಒಂದು 10 ನಿಮಿಷ ತಗೊಳುತ್ತೆ. ಇನ್ನೊಂದು ಸ್ವಲ್ಪ ಆಗ್ತಾ ಬಂದಿದೆ ನೋಡಿ, ಈ ಥರ ಆಗಿದೆ. ನೆಂಟು ತಳ ಬಿಡ್ತಾ ಬಂದಿದೆ. ಇವಾಗ ಸ್ವಲ್ಪ ಕಮ್ಮಿ ಉರಿ ಇಟ್ಕೋಬೇಕು. ಒಂದು 5 ಮಿನಿಟ್ಸ್ ಅಷ್ಟು. ಇದಿವಾಗ ಆಗಿದೆ. ನಾನಿಲ್ಲಿ ಒಂದು ತಟ್ಟೆಗೆ ತುಪ್ಪ ಸರುಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಡಂಪ್ ಮಾಡೋಣ. ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈಗ ಪೀಸಸ್ ಕಟ್ ಮಾಡೋಣ. ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು. ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಅವರ್ ಸೆಟ್ ಆಗಬೇಕು, ಆಮೇಲೆ ತೋರಿಸ್ತೀನಿ.